ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಚೆನ್ನಾಗೇ ಇದ್ದೀರಾ ಅಂತೇಳಿ ನಾನು ಕೂಡ ನಂಬ್ತೀನಿ, ಹಾಗೆ ಪ್ರಾರ್ಥನೆ ಕೂಡ ಮಾಡ್ತೀನಿ. ಈ ಬದುಕಿನಲ್ಲಿ ಎಲ್ಲವೂ ಸರಿಯಾದ ರೀತಿ ಇದ್ದರೆ ಜೀವನ ಸುಂದರ ಅನಿಸುತ್ತೆ. ಅದೇ ಇಲ್ಲಿ ಕಾಡುವ ಕೆಲವು ದುಃಖ, ಕೆಲವು ನಿರಾಸೆಗಳು, ನೋವು, ಕೊರತೆಗಳು ನಮ್ಮನ್ನ ಹಾಗಿರಲು ಬಿಡೋದೇ ಇಲ್ಲ. ಈ ಜೀವನದುದ್ದಕ್ಕೂ ಸಿಗುವ ಕೆಲವು ಅವಮಾನ, ನಿಂದನೆಗಳು ಏನೇ ಪ್ರಯತ್ನ ಪಟ್ಟರು ನಾವು ಅಂದ್ಕೊಂಡಿದ್ದು ಸರಿಯಾದ ಸಮಯಕ್ಕೆ ಆಗದಿದ್ದಾಗ, ಸಿಗದಿದ್ದಾಗ ನಾವು ಮೊದಲು ಕಳ್ಕೊಳ್ಳೋದೇ ನಮ್ಮ ಆತ್ಮವಿಶ್ವಾಸ. ದುರ್ಬಲತೆಗೆ ಜಾರ್ತೀವಿ. ದೇಹದಲ್ಲಿ ಶಕ್ತಿ ಇದ್ರೂ ಕೂಡ ಬಲಹೀನರಾಗ್ಬಿಡ್ತೀವಿ ಅಲ್ವಾ ಸ್ನೇಹಿತರೆ? ಹಾಗೆ ನಾವು ಶ್ರದ್ಧೆ ಇಟ್ಟು ಮಾಡಿದ ಪೂಜೆ, ವ್ರತ, ಸೇವೆ, ಭಕ್ತಿಯ ಮೇಲೆ ಎಲ್ಲೋ ಒಂದು ರೀತಿಲಿ ವಿಶ್ವಾಸ ಕಡಿಮೆ ಆಗ್ತಾ ಹೋಗುತ್ತೆ. ಏನೇ ಮಾಡಿದರೂ ನಂಗೆ ಒಳ್ಳೆಯದೇ ಆಗ್ತಾ ಇಲ್ಲ, ಎಷ್ಟು ಮಾಡಿದರೂ ಅಷ್ಟೇ ಅನ್ನುವ ರೀತಿಲಿ ದುರ್ಬಲತೆಗೆ ನಾವು ನಮ್ಮನ್ನು ತಳ್ಕೊಳ್ತಾ ಹೋಗ್ತೀವಿ. ನಿಮ್ಮ ಮನಸ್ಸಲ್ಲಿ ಇಂಥ ಪ್ರಶ್ನೆ ಹುಟ್ಟಿದೆ ಅಂದರೆ ಅದಕ್ಕೆ ಉತ್ತರ ಮೊದಲೇ ಹುಟ್ಟಿರುತ್ತೆ ತಾನೇ. ನಮ್ಮ ಕರ್ಮಗಳಿಗೆ ಅನುಸಾರವಾಗಿ, ಪ್ರಾರಬ್ಧಕ್ಕೆ ಅನುಸಾರವಾಗಿ ಏನೇ ಸಮಸ್ಯೆಗಳು, ಕಷ್ಟ, ದುಃಖ, ಪರಿಸ್ಥಿತಿಗಳು ಬಂದರೂ ಕೂಡ ಅದಕ್ಕೆ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಶಾಂತವಾಗಿ, ಸ್ವಲ್ಪ ಸಮಾಧಾನವಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನ ಮಾಡಬೇಕು. ಈ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಯೋಚಿಸಿ ಯೋಜನೆ ಮಾಡಬೇಕು. ನೀವು ಬಾಬಾರವರನ್ನ ಸಂಪೂರ್ಣವಾಗಿ ನಂಬಿದ್ದೀರಾ, ಆದರೂ ನಿಮ್ಮ ಜೀವನದಲ್ಲಿರುವ ಕೆಲವು ನೋವು, ದುಃಖ, ಸಮಸ್ಯೆಗಳು ನಿಮ್ಮನ್ನು ನರಳಾಡಿಸ್ತಾ ಇವೆ. ಒಳ್ಳೆಯ ಕರ್ಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ರೂ ಕೂಡ ಪ್ರತಿ ಕ್ಷಣ, ಪ್ರತಿದಿನ ಬಾಬಾರವರನ್ನ ಸ್ಮರಿಸ್ತಾ ನಂಬಿಕೆಯಿಂದ ನಡೀತಾ ಇದ್ರೂ ಕೂಡ ನಿಮ್ಮ ಜೀವನದಲ್ಲಿ ಅವರ ಕೃಪೆ ಯಾಕಿಲ್ಲ, ಯಾಕೆ ನಮ್ಮನ್ನು ಅವರು ಅನುಗ್ರಹಿಸ್ತಿಲ್ಲ ಅನ್ನುವ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇದೆ. ಇಂತಹ ನಿಮ್ಮ ಮನಸ್ಸಿನ ಸಂದೇಹದ, ಗೊಂದಲದ ಪ್ರಶ್ನೆಗಳಿಗೆ ಉತ್ತರ ಈ ದಿನ ಸ್ವಯಂ ಬಾಬಾರವರೇ ನೀಡ್ತಾ ಇದ್ದಾರೆ. ಬಾಬಾರವರಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟು ನಿಮಗೆ ಇಷ್ಟವಾದ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ ಸ್ನೇಹಿತರೆ. ಇದರಿಂದ ನೀವು ಸೋಲ್ತಾ ಇಲ್ಲ, ಕುಗ್ತಾ ಇಲ್ಲ, ಇದು ನಿಮ್ಮ ಜೀವನದ ಹೊಸ ಆರಂಭದ ಸೂಚನೆಯಾಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ನಿಮಗೆ ತಿಳಿಯುತ್ತೆ. ಹಾಗೆ ಬಾಬಾರವರ ಮಾರ್ಗದರ್ಶನದೊಂದಿಗೆ ನೀವು ನಂಬಿಕೆ ಇಟ್ಟು ಭಕ್ತಿ, ಶ್ರದ್ಧೆ, ನಿಮ್ಮ ದೃಢ ಮನಸ್ಸಿನ ಸಮರ್ಪಣಾ ಭಾವದೊಂದಿಗೆ ನಿಮಗೆ ಇಷ್ಟವಾದ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಖಂಡಿತ ನಿಮ್ಮ ಮನಸ್ಸಿನ ಸಮಸ್ಯೆಗಳಿಗೆ, ಗೊಂದಲಗಳಿಗೆ ಉತ್ತರ, ಪ್ರಶ್ನೆಗಳಿಗೆ ಉತ್ತರ, ನಿಮ್ಮ ಜೀವನದ ಅನೇಕ ರೀತಿಯ ಸಂಘರ್ಷಗಳ ಹೋರಾಟಕ್ಕೆ ಉತ್ತರ ಖಂಡಿತ ಸ್ವಯಂ ಬಾಬಾ ನೀಡ್ತಾ ಇದ್ದಾರೆ ಅನ್ನುವ ಅನುಭವ ನಿಮಗಾಗತ್ತೆ. ಇಲ್ಲಿ 1ರಿಂದ 9ರವರೆಗೆ ಸಂಖ್ಯೆ ಇದೆ. ನಿಮಗೆ ಇಷ್ಟವಾದ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡು ಬಾಬಾರವರನ್ನ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ಮರಣೆ ಮಾಡಿಕೊಂಡು, ಬಾಬಾ ನನ್ನ ಸಮಸ್ಯೆಗೆ, ನನ್ನ ನೋವಿಗೆ ಯಾವ ರೀತಿ ಉತ್ತರ ನೀವು ಕೊಡ್ತಾ ಇದ್ದೀರಾ, ಆ ಉತ್ತರ ಖಂಡಿತ ನನ್ನ ಜೀವನದುದ್ದಕ್ಕೂ ನನ್ನನ್ನು ರಕ್ಷಿಸಬೇಕು. ಹಾಗೆ ನಿಮ್ಮ ಮಾರ್ಗದರ್ಶನ ಪ್ರತಿ ಕ್ಷಣ ನನಗೆ ಸಿಗ್ತಾ ಹೋಗಬೇಕು, ಸದಾ ನೀವು ನನ್ನ ಜೀವನದ ಜೊತೆ ಇರಬೇಕು ಅನ್ನೋ ರೀತಿಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿ ದಾರಿ ತೋರಿಸುತ್ತೆ ಈ ಸಂಖ್ಯೆಯ ಒಂದು ಸೂಚನೆ. ಹಾಗಾದರೆ ಇಲ್ಲಿ ಸಂಖ್ಯೆಗಳು ಬಂದಿದ್ದಾವೆ. ಯಾವುದು ನಿಮಗೆ ಇಷ್ಟವಾದ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡು ಮನದಲ್ಲಿ ಬಾಬಾರವರ ಸ್ಮರಣೆ ಮಾಡಿ ಸ್ವಯಂ ಬಾಬಾರವರೇ ನಿಮಗೆ ಉತ್ತರ ನೀಡ್ತಾ ಇದ್ದಾರೆ. ನಿಮಗೆ ಇಷ್ಟವಾದ ಸಂಖ್ಯೆಯಲ್ಲಿ ನಿಮ್ಮ ಜೀವನದ ಮುಂದಿನ ಉದ್ದೇಶ, ಯಾವ ಕೆಲಸದ ಆಯ್ಕೆ, ಹಾಗೆ ಮುಂದಿನ ದಾರಿಯ ಬಗ್ಗೆ ಏನು ಸೂಚನೆ ನೀಡ್ತಾ ಇದ್ದಾನೆ ಅನ್ನೋದನ್ನು ನೋಡೋಣ. ಮಗು, ನಿನ್ನ ಆಯ್ಕೆಯ ಸಂಖ್ಯೆ 1 ಕಂದ. ಹಾಗಿದ್ದರೆ ನಿನ್ನ ಕನಸು, ಇಚ್ಛೆ ಆದಷ್ಟು ಬೇಗನೆ ಕೈಗೂಡುತ್ತದೆ ಕಂದ. ನಾನು ನಿನ್ನ ಜೊತೆ ಇದ್ದು ನಿನಗೆ ಸಹಾಯ ಮಾಡುತ್ತೇನೆ. ನಿನ್ನ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಉದ್ದೇಶದ ಕೆಲಸವಿದೆ. ಆ ಕೆಲಸದಲ್ಲಿ ನಿನಗೆ ಪ್ರಗತಿ ಉಂಟಾಗುತ್ತದೆ. ಆ ಉದ್ದೇಶ ಪೂರ್ಣಗೊಳ್ಳುತ್ತದೆ. ಅದರಲ್ಲಿ ನಿನಗೆ ಗೌರವ ಹಾಗೆ ಅಭಿವೃದ್ಧಿಯಾಗುತ್ತದೆ ಕಂದ. ಇದರಿಂದ ನಿನ್ನ ತಾಯಿಗೆ ತೃಪ್ತಿ, ಸಮಾಧಾನ, ಜೀವನದ ಸಾರ್ಥಕತೆಯ ಅನುಭವವಾಗುತ್ತದೆ. ಇದಕ್ಕೆ ಕಾರಣವಾಗುವ ನಿನಗೆ ನಿನ್ನ ತಾಯಿ ತಂದೆಯರ ಸಂಪೂರ್ಣ ಆಶೀರ್ವಾದ ಸಿಗುತ್ತದೆ. ಇದರಿಂದ ನಿನ್ನ ಜೀವನದಲ್ಲಿ ಅನೇಕ ರೀತಿಯ ಕೆಲವು ಕರ್ಮಗಳಿಂದ ಮುಕ್ತನಾಗುತ್ತೀಯ. ಹಾಗೆ ನೀನು ಒಳ್ಳೆಯದನ್ನು ಪಡೆದುಕೊಳ್ಳಲು ಅರ್ಹನಾಗಿದ್ದೀಯಾ. ನನ್ನ ಪಾದಗಳಲ್ಲಿ ವಿಶ್ವಾಸವಿಟ್ಟು ನಿನ್ನ ಒಂದು ಕನಸಿನ ಗುರಿಯನ್ನು ನನ್ನ ಪಾದಗಳಿಗೆ ಸಮರ್ಪಣೆ ಮಾಡಿದ್ದೀಯಾ. ಖಂಡಿತ ನಿನ್ನ ಕೆಲಸ ಕೈ ಹಿಡಿಯುತ್ತದೆ ಕಂದ. ಅದರ ಸಂಪೂರ್ಣ ಭಾರ ನಾನು ಭರಿಸಿದ್ದೇನೆ. ಜೀವನದಲ್ಲಿ ನಿನಗೆ ಒಳ್ಳೆಯ ಸಹಾಯ ಸಿಗುತ್ತದೆ. ಶ್ರದ್ಧಾ ಸಬೂರಿಯಿಂದ ಮುಂದೆ ಸಾಗು. ಖಂಡಿತ ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ನನ್ನ ಬೆಂಬಲವಿದ್ದೇ ಇದೆ ಕಂದ. ಏನೇ ಪರಿಸ್ಥಿತಿಗಳು, ಎಂತಹ ಜನರೇ ಎದುರಾದರೂ ನನ್ನ ನಾಮಸ್ಮರಣೆ ಮಾಡು. ಖಂಡಿತ ಆ ಕ್ಷಣ ನನ್ನನ್ನು ದೃಷ್ಟಿ ಇಟ್ಟು ಒಮ್ಮೆ ನೋಡು, ನೆನಪು ಮಾಡಿಕೊ. ನಿನ್ನೆದುರಿಗೆ ಎಂತಹ ಪರಿಸ್ಥಿತಿಗಳೇ ಎದುರಾಗಿರಲಿ, ಎಂತಹ ಜನರೇ ನಿಂತಿರಲಿ, ಅವರು ತಾನಾಗಿಯೇ ಹಿಂದೆ ಸರಿಯುತ್ತಾರೆ. ನಿನಗೆ ಮುಂದಿನ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತದೆ. ಸ್ವಯಂ ನಾನೇ ನಿನ್ನನ್ನು ರಕ್ಷಣೆ ಮಾಡುತ್ತಾ
ಮುಂದೆ ಕರೆದುಕೊಂಡು ಹೋಗುತ್ತಿದ್ದೇನೆ. ದೃಢವಾದ ನಂಬಿಕೆಯೊಂದಿಗೆ ಮುಂದೆ ಸಾಗು. ನಿನ್ನ ಜೀವನದಲ್ಲಿ ಅದ್ಭುತ ಚಮತ್ಕಾರಗಳು ಎದುರಾಗುತ್ತವೆ ಕಂದ. ಮಗು, ಹೊಸ ಕೆಲಸಕ್ಕೆ ಕೈ ಹಾಕುತ್ತಿರುವೆ. ಇದು ಸೂಕ್ತವಾದ ಸಮಯ ಕಂದ. ನಿನ್ನಲ್ಲಿ ನಾಯಕತ್ವದ ಗುಣಗಳಿವೆ ಕಂದ. ನನ್ನ ಆಶೀರ್ವಾದವೂ ಜೊತೆಗಿದೆ. ಖಂಡಿತ ನಿನ್ನ ಗುರಿಯನ್ನ ನೀನು ತಲುಪುತ್ತೀಯ. ಪ್ರೀತಿ ಹಾಗೂ ಕೆಲವು ಸಂಬಂಧಗಳು ಉತ್ಸಾಹದಿಂದ ಕೂಡಿರುತ್ತವೆ. ಆದರೆ ಅತಿಯಾದ ಹಠ ಮತ್ತು ಕೆಲಸದ ಒತ್ತಡದಿಂದಾಗಿ ಮಾಧುರ್ಯ ಕಡಿಮೆಯಾಗಬಹುದು. ಸ್ವಲ್ಪ ಜಾಣ್ಮೆಯಿಂದ ಸಂಬಂಧ ಮತ್ತೆ ಕೆಲಸದ ಮಧ್ಯೆ ಅಂತರವನ್ನ ಕಾಪಾಡಿಕೋ. ನಿನ್ನ ಸಂಗಾತಿಯ ಆರೋಗ್ಯದ ಬಗ್ಗೆ ಗಮನವಿರಲಿ. ಪ್ರಾರ್ಥಿಸು. ಹೊಸದೊಂದು ಕೌಶಲ್ಯ ಕಲಿಯಲು ಬಯಸುತ್ತಿರುವೆ. ಇದು ಉತ್ತಮ ಸಮಯ. ಮುಂದೆ ಹೋಗು. ಮಾನಸಿಕ ಹಾಗೂ ದೈಹಿಕ ಒತ್ತಡ ಹೆಚ್ಚಾದಾಗ ಧ್ಯಾನ ಮಾಡು. ನನ್ನ ನಾಮಸ್ಮರಣೆ ಮಾಡು. ನನ್ನ ಉದಿಯ ಸೇವನೆ ಹಾಗೆ ಧಾರಣೆ ಮಾಡು. ಖಂಡಿತ ಅದು ನಿನ್ನ ಮಾನಸಿಕ ಹಾಗೆ ದೈಹಿಕ ಒತ್ತಡವನ್ನು ದೂರ ಮಾಡುತ್ತದೆ. ಈ ಹೊಸ ಆರಂಭವನ್ನು ಒಂದು ಶಿಸ್ತಿನೊಂದಿಗೆ ಮಾಡಬೇಕು. ಧ್ಯಾನ ಮಾಡಬೇಕು. ಹಾಗೆ ನಿನ್ನ ಆರೋಗ್ಯದ ಕಡೆ ಗಮನ ಕೊಡಲೇಬೇಕು ಕಂದ. ದೈಹಿಕ ವ್ಯಾಯಾಮಗಳನ್ನು ಮಾಡು. ನಾನು ನಿನ್ನ ಕೆಲವು ಶಿಸ್ತಿನ ಭಾರವನ್ನು ಭರಿಸುತ್ತಿದ್ದೇನೆ. ನಿನ್ನನ್ನು ನಾನು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎಬ್ಬಿಸುವ ಭಾರವನ್ನು ಭರಿಸಿದ್ದೇನೆ. ಇದರಿಂದ ನೀನು ನನ್ನನ್ನು ಸೂರ್ಯದೇವರ ಮೂಲಕ ದರ್ಶನ ಮಾಡು. ಇದು ನಿನಗೆ ಯಶಸ್ಸನ್ನು ನೀಡುತ್ತದೆ, ಹಾಗೆ ರಕ್ಷಣೆಯನ್ನು ನೀಡುತ್ತದೆ ಕಂದ. ನನ್ನನ್ನು ನೀನು ದಿನನಿತ್ಯ ಸೂರ್ಯನ ಮೂಲಕವೇ ನೋಡಬೇಕು. ಇದು ನನ್ನ ಷರತ್ತಾಗಿದೆ. ಆಗ ನಿನ್ನ ಜೀವನದಲ್ಲಿ ನೀನು ಬಯಸಿದ ಅಭಿವೃದ್ಧಿ, ಗೆಲುವು ನಿನ್ನದಾಗುತ್ತಾ ಹೋಗುತ್ತದೆ. ಒಂದು ದಿನವೂ ನೀನು ನನ್ನನ್ನು ಸೂರ್ಯನಲ್ಲಿ ದರ್ಶನ ಮಾಡುವುದನ್ನು ಬಿಡಬಾರದು. ಇದು ನಾನು ನಿನಗೆ ನೀಡುತ್ತಿರುವ ಎಚ್ಚರಿಕೆಯಾಗಿದೆ. ಅದೂ ಕೂಡ ಸೂರ್ಯ ಉದಯವಾಗುತ್ತಿರುವ ಸಮಯದಲ್ಲಿ, ಹಾಗೆ ಮುಳುಗುತ್ತಿರುವ ಸಮಯದಲ್ಲೂ ಕೂಡ. ಉದಯವಾಗುತ್ತಿರುವ ಸಮಯದಲ್ಲಿ ನನ್ನನ್ನ ತಲೆ ಎತ್ತಿ ನೇರವಾಗಿ ನೋಡುತ್ತಾ ನಿನ್ನ ಮನಸ್ಸಿನ ಇಚ್ಛೆಯನ್ನ ಪ್ರಾರ್ಥಿಸು. ಖಂಡಿತ ಈಡೇರಿಸುತ್ತೇನೆ. ಹಾಗೆ ಸೂರ್ಯ ಮುಳುಗುವ ಸಮಯದಲ್ಲಿ ಸೂರ್ಯದೇವನ ಎದುರಿಗೆ ತಲೆಬಾಗಿ ಕೃತಜ್ಞತೆಯನ್ನು ಸಲ್ಲಿಸು. ನಾನು ಆ ಸೂರ್ಯದೇವನ ಮೂಲಕವೇ ನಿನ್ನ ಕೃತಜ್ಞತೆಯನ್ನ ಸ್ವೀಕರಿಸುತ್ತೇನೆ. ಈ ಶಿಸ್ತನ್ನ ದಿನನಿತ್ಯ ಪಾಲಿಸಿದರೆ ಗೆಲುವು ಖಚಿತ. ಸುಖ, ಶಾಂತಿ, ನೆಮ್ಮದಿಯ ತಾಣವಾಗುತ್ತದೆ ನಿನ್ನ ಜೀವನ. ಇದು ನಿನ್ನ ಸಾಹಿಯ ಭರವಸೆಯಾಗಿದೆ. ಮಗು, 2ನೆಯ ಸಂಖ್ಯೆಯ ಆಯ್ಕೆ ನಿನ್ನದಾಗಿದ್ದರೆ, ಮಗು, ನೀನು ಬಹಳ ಆಲಸ್ಯನಾಗಿದ್ದೀಯಾ. ಈ ಸಮಯದಲ್ಲಿ ನಿನ್ನ ಪ್ರಯತ್ನಗಳು ಸೋತಿವೆ ಎಂದು ನಿರಾಶನಾಗಬೇಡ ಕಂದ. ಈ ಸಮಯ ಸಹಾನುಭೂತಿ, ಶಾಂತಿ, ಸಹಕಾರ ಮತ್ತೆ ದ್ವಂದ್ವಗಳ ಸಂಕೇತವಾಗಿದೆ ನಿನ್ನ ಜೀವನ. ಗೊತ್ತು ಗುರಿ ಇಲ್ಲದ ನಂಬಬಹುದಾದ ವ್ಯಕ್ತಿಗಳು, ಇವರ ಸಹಾಯ ನಿನಗೆ ಸಿಗುತ್ತದೆ. ಇದರಿಂದ ನಿನ್ನ ಜೀವನದಲ್ಲಿ ಒಂದು ಗೆಲುವನ್ನು ಪಡೆದುಕೊಳ್ಳುತ್ತೀಯ. ನೀನು ಒಂದು ಕೆಲಸವನ್ನ ಮಾಡಬೇಕೆಂದು ಹಂಬಲಿಸುತ್ತಿರುವೆ. ಆದರೆ ಎಲ್ಲೋ ಒಂದು ರೀತಿಯ ಕೊಂಚ ಆಲಸ್ಯ ನಿನ್ನಲ್ಲಿ ನಿಧಾನಿಸುತ್ತಿದೆ. ಹಾಗಾಗಿ ಆ ಆಲಸ್ಯವನ್ನು ದೂರ ಮಾಡು ಕಂದ. ನಾಳೆ ಎನ್ನುವುದನ್ನು ಬಿಟ್ಟು ಇಂದೇ ಕೆಲಸ ಮಾಡುವೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ಮುಂದೆ ಸಾಗು. ಕೆಲವು ಬಾರಿ ಸಮಯದ ಹಾಗೆ ಆರೋಗ್ಯದ, ಹಣದ ನಷ್ಟವಾಗಿದೆ ನಿನ್ನ ಜೀವನದಲ್ಲಿ. ಇದಕ್ಕೆ ಕಾರಣ ನಿನ್ನ ಆಲಸ್ಯವನ್ನ ತ್ಯಜಿಸು. ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗು. ಈಗ ನಾನು ನಿನ್ನ ಜೊತೆ ಇರುವೆ. ಖಂಡಿತ ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಫಲ ತಂದು ಕೊಡುತ್ತೇನೆ. ಧೈರ್ಯವಾಗಿ ಆಲಸ್ಯವನ್ನು ತ್ಯಜಿಸಿ ಮುಂದೆ ಸಾಗು. ಮಗು, ನಾಳೆಯಿಂದಲೇ ನಾನು ನಿನ್ನನ್ನ ಪ್ರತಿದಿನ ಬೆಳಗ್ಗೆ ಸೂರ್ಯದೇವರ ಮೂಲಕ ನೋಡಲು ಬರುತ್ತೇನೆ. ನೀನು ಕೂಡ ಪ್ರತಿದಿನ 6 ಗಂಟೆಗೆ ನೀನು ಮನೆಯಿಂದ ಹೊರಗೆ ಬರಬೇಕು. ನನ್ನನ್ನು ನೋಡಿ ನಿನ್ನ ಇಚ್ಛೆಯನ್ನ ಕೇಳಿಕೊ. ಖಂಡಿತವಾಗಿಯೂ ನಾನು ಈಡೇರಿಸುತ್ತೇನೆ. ಇದು ಒಂದು ದಿನದ ಪ್ರಯತ್ನವಾಗಿರಬಾರದು. ನಿನ್ನ ಸಂಬಂಧ ಜನ್ಮ ಜನ್ಮಗಳದ್ದು ಕಂದ. ಇದು ನಿರಂತರವಾಗಿರಬೇಕು. ನಿನ್ನಲ್ಲಿ ಸಂವಹನ ಕೌಶಲ್ಯ, ಜನರನ್ನ ಒಗ್ಗೂಡಿಸುವ ಸಾಮರ್ಥ್ಯ ಮತ್ತೆ ಕಷ್ಟದ ಸಂದರ್ಭಗಳನ್ನು ನಿಭಾಯಿಸುವ ತಾಳ್ಮೆ ಇದೆ ಕಂದ. ಸಂಬಂಧಗಳಲ್ಲಿ ದೀರ್ಘಕಾಲದ ನಂಬಿಕೆ ಮತ್ತೆ ಪ್ರೀತಿಯನ್ನ ಬೆಳೆಸಿಕೊಳ್ಳುತ್ತೀಯ. ಆದರೆ ಕೆಲವು ಬಾರಿ ಅತಿಯಾದ ಆತ್ಮವಿಶ್ವಾಸದ ಕೊರತೆಯಿಂದ ಬಳಲುತ್ತೀಯ. ಕೆಲವು ವಿಚಾರಗಳಲ್ಲಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಕಷ್ಟಪಡಬಹುದು. ಆದರೆ ನನ್ನಲ್ಲಿ ನೀನಿಟ್ಟ ದೃಢವಿಶ್ವಾಸ, ಇದರಲ್ಲಿರುವ ಪ್ರಾಮಾಣಿಕತೆ ಮತ್ತೆ ಇತರರನ್ನ ಅರ್ಥೈಸುವ ಗುಣವು ನಿನ್ನನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ನಾನು ಸರ್ವದಾ ನಿನ್ನ ಜೊತೆಗಿದ್ದೇನೆ ಕಂದ. ನಿನ್ನಲ್ಲಿ ದಯೆ, ಕರುಣೆ, ಪ್ರೇಮದ ವಿಶ್ವಾಸಾರ್ಹ ಗುಣಗಳು ಹೆಚ್ಚಿವೆ ಕಂದ. ಆ ಗುಣಗಳಿಗೆ ನಾನು ಪ್ರಸನ್ನನಾಗಿರುವೆ. ನಾನು ದಿನನಿತ್ಯ ರಾತ್ರಿ ಚಂದ್ರನ ಮೂಲಕ ನಿನ್ನನ್ನು ಸಮಾಧಾನಪಡಿಸುತ್ತೇನೆ. ನನ್ನ ಬೆಳಕಿಗೆ ಬಾ. ನಿನ್ನಲ್ಲಿರುವ ಅನೇಕ ರೀತಿಯ ನಕಾರಾತ್ಮಕ ಗುಣಗಳು ದೂರವಾಗುತ್ತವೆ. ನಾನು ನನ್ನ ಕಿರಣಗಳಿಂದ ನಿನಗೆ ಶಕ್ತಿಯನ್ನು ತುಂಬಿಸುತ್ತೇನೆ. ನಿನ್ನ ಸಾಮರ್ಥ್ಯದಿಂದ ನೀನು ನಿರೂಪಕನ ಸ್ಥಾನಕ್ಕೆ ಬರುತ್ತೀಯ. ಮಗು, ನಿನ್ನ ಸೂಕ್ಷ್ಮ ಸ್ವಭಾವದಿಂದಾಗಿ ನೀನು ಕಷ್ಟಕರ ಸಂದರ್ಭಗಳನ್ನು ಶಾಂತಗೊಳಿಸುತ್ತೀಯ. ನಿನ್ನನ್ನು ಉತ್ತಮ ರಾಜತಾಂತ್ರಿಕ ಸಮಾಜ ಸೇವಕ, ಮಕ್ಕಳಿಗೆ ಶಿಕ್ಷಣ ನೀಡುವ ಹುದ್ದೆಯನ್ನು ಕರುಣಿಸುತ್ತೇನೆ ಕಂದ. ನಿನ್ನ ಸ್ವಭಾವ ಸದಾ ನೀನು ಒಂದೇ ಕೆಲಸದಲ್ಲಿ ನೆಲೆ ನಿಲ್ಲುವುದಿಲ್ಲ. ನೀನು ನಿನ್ನ ಕೆಲಸದಲ್ಲಿ ಪರಿವರ್ತನೆಯನ್ನು ಬಯಸುತ್ತೀಯ. ಇದು ನಿನ್ನ ಸ್ವಭಾವವಾಗಿದೆ. ಇದು ನಿನಗೆ ಒಳ್ಳೆಯ ಸ್ವಭಾವವೇ. ನೀನು ದುರ್ಬಲಗೊಳ್ಳುವುದಿಲ್ಲ.
ಬೇರೆಯವರಿಗೆ ಸಹಾಯ ಮಾಡುವ ಮನಸ್ಥಿತಿ ಹೆಚ್ಚಿದೆ. ಆದರೂ ಕೆಲವು ಬಾರಿ ನಿನ್ನ ಹೃದಯದ ಮಾತನ್ನ ಕೇಳಲೇಬೇಕಾಗುತ್ತದೆ ಮಗು. ನಿನ್ನ ಸ್ವಭಾವ ನಿನ್ನ ಜೀವನದಲ್ಲಿ ಶಾಶ್ವತ ಒಂದು ಒಳ್ಳೆಯ ಸಂಬಂಧವನ್ನ ಬಯಸುತ್ತೀಯ. ಸಾಮರಸ್ಯ ಜೀವಿಯಾಗಿದ್ದೀಯ ನೀನು. ಕೆಲವು ಬಾರಿ ನೀನು ಆತ್ಮವಿಶ್ವಾಸದಿಂದ ಕೊರಗುತ್ತೀಯ. ಆಗ ನನ್ನ ಸ್ಮರಣೆ ಮಾಡು. ನಾನು ನಿನ್ನಲ್ಲಿರುವ ದುರ್ಬಲತೆಯನ್ನು ಹೀರಿಕೊಂಡು ನಿನಗೆ ನನ್ನ ಸಕಾರಾತ್ಮಕ ಊರ್ಜೆಗಳನ್ನು ರವಾನಿಸುತ್ತೇನೆ. ಇದು ನನ್ನ ಭರವಸೆಯಾಗಿದೆ. ಯಾವಾಗಲೇ ನಿನಗೆ ಜೀವನದಲ್ಲಿ ಕಷ್ಟಗಳಿವೆ ಎಂದು ಎನಿಸಿದಾಗ ಈ ಸಾಯಿ ನಿನ್ನ ಜೊತೆ ಇರುತ್ತಾರೆ. ನಿನ್ನ ಸ್ವಾಭಿಮಾನವನ್ನು ಆಗಾಗ ಕುಗ್ಗಿಸುವ ಪರಿಸ್ಥಿತಿಗಳು ಎದುರಾಗುತ್ತವೆ. ಎಂದಿಗೂ ನಿನ್ನ ಒಳ್ಳೆಯತನವನ್ನು ಬಿಟ್ಟು ಕೊಡಬೇಡ ಕಂದ. ನಾನು ನಿನ್ನ ಒಳ್ಳೆಯತನದಲ್ಲಿ ವಾಸವಾಗಿದ್ದೇನೆ. ಮುಂದೆ ಸಾಗು. ಗೆಲುವು ನಿನ್ನದಾಗುತ್ತದೆ. ನೀನಂದುಕೊಂಡ 99 ಭಾಗದಷ್ಟು ಕೆಲಸವನ್ನ ನಾನು ಮಾಡಿಕೊಡುತ್ತೇನೆ. 1 ಭಾಗದಷ್ಟು ಪ್ರಾಮಾಣಿಕ ಪ್ರಯತ್ನ ನಿನ್ನದಾಗಿರಲಿ. ಅದರ ಜೊತೆ ದಯೆ, ಕರುಣೆ, ಪ್ರೇಮ, ಸೇವೆಯನ್ನ ಎಂದಿಗೂ ಮರೆಯಬೇಡ. ಮಗು, 3ನೆಯ ಸಂಖ್ಯೆಯನ್ನ ನೀನು ಆಯ್ಕೆ ಮಾಡಿಕೊಂಡಿರುವೆ ಕಂದ. ಹಾಗಾದರೆ ನಿನಗೆ ನನ್ನ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತದೆ. ಏಕೆಂದರೆ ಈ ಸಂಖ್ಯೆ ನನ್ನದೇ ಆಗಿದೆ. ಈ ಸಂಖ್ಯೆಯನ್ನ ನಾನು ನಿಯಂತ್ರಿಸುತ್ತೇನೆ. ಹಾಗಾಗಿ ನಿನ್ನಲ್ಲಿ ಸಂಖ್ಯಾ ಜ್ಞಾನ ಹೆಚ್ಚಿರುತ್ತದೆ. ಸೃಜನಶೀಲತೆ ಮತ್ತು ದೈವಿಕ ಅನುಗ್ರಹ ನಿನಗೆ ಸೂಚಿಸುತ್ತದೆ ಕಂದ. ಅಂದರೆ ದೈವಿಕ ಅನುಗ್ರಹವನ್ನ ನೀನು ಹೆಚ್ಚಾಗಿ ಸಮಯಕ್ಕೆ ಪಡೆದುಕೊಳ್ಳುತ್ತೀಯ. ಯಾವಾಗಲೇ ನೀನು ದಾರಿ ತಪ್ಪುವಾಗ, ಯಾರಾದರೂ ನಿನ್ನನ್ನು ದಾರಿ ತಪ್ಪಿಸಲು ಬಂದಾಗ ನಾನು ನಿನ್ನ ಜೀವನದಲ್ಲಿ ಮಧ್ಯ ಪ್ರವೇಶ ಮಾಡುತ್ತೇನೆ. ನಿನ್ನನ್ನು ಮಾರ್ಗದರ್ಶಿಸುತ್ತೇನೆ, ರಕ್ಷಣೆ ನೀಡುತ್ತೇನೆ. ಕೊಂಚ ನಿನ್ನನ್ನು ತಿದ್ದಿ ಕೆಲವು ಪಾಠಗಳನ್ನು ಕಲಿಸಿ ನಿನ್ನನ್ನು ಸರಿದಾರಿಗೆ ತರುತ್ತೇನೆ. ಇದು ನನ್ನ ಭರವಸೆಯಾಗಿರುತ್ತದೆ ನಿನ್ನ ಜೀವನದಲ್ಲಿ. ಏಕೆಂದರೆ ನೀನು ನನ್ನದೇ ಆದ ಸಂಖ್ಯೆಯನ್ನ ದೃಢ ವಿಶ್ವಾಸದಿಂದ ಆಯ್ಕೆ ಮಾಡಿಕೊಂಡಿರುವೆ ಕಂದ. ಹಾಗಾಗಿ ಜ್ಞಾನ ಮತ್ತು ಬುದ್ಧಿವಂತಿಕೆ, ಮಾತಿನ ಶಕ್ತಿ ಹೆಚ್ಚಿರುತ್ತದೆ. ಕಲೆ, ಸಂಗೀತ, ಸಾಹಿತ್ಯ, ಭಾಷಣಗಳಲ್ಲಿ ನೀನು ಗೆಲುವನ್ನು ಪಡೆದುಕೊಳ್ಳುತ್ತೀಯ. ಆತ್ಮವಿಶ್ವಾಸ, ಸ್ವಾಭಿಮಾನ ಮತ್ತು ನಾಯಕತ್ವದ ಗುಣ ಹೆಚ್ಚಿರುತ್ತದೆ. ಧನ, ಸಮೃದ್ಧಿ, ಗುರುದೇವರ ಅನುಗ್ರಹದಿಂದ ಹಣದ ಹರಿವು ಸುಧಾರಣೆ ತರುತ್ತದೆ ನಿನ್ನ ಜೀವನದಲ್ಲಿ. ಇದು ನನ್ನ ಆಶೀರ್ವಾದವಾಗಿದೆ. ದಾನ, ಧರ್ಮ, ಧ್ಯಾನ, ಪೂಜೆಯ ಕಡೆ ಆಸಕ್ತಿ ನಿನ್ನಲ್ಲಿ ಹೆಚ್ಚಿದೆ ಮಗು. ಸರಿಯಾದ ಸಮಯದಲ್ಲಿ ಸರಿಯಾದ ಸಹಾಯ ನಿನಗೆ ನನ್ನಿಂದ ದೊರೆಯುತ್ತಲೇ ಹೋಗುತ್ತದೆ. ನನ್ನದು ನಿನ್ನದು ಜನ್ಮ ಜನ್ಮಗಳ ಅನುಬಂಧವಾಗಿದೆ ಕಂದ. ಸೂರ್ಯ ಉದಯವಾಗುವ ಸಮಯಕ್ಕೆ ನನ್ನನ್ನು ಸೂರ್ಯದೇವನ ಮೂಲಕ ದರ್ಶನ ಮಾಡು. ನಿನ್ನ ಮಾತಿನಲ್ಲಿ ಶಕ್ತಿ ಇರುತ್ತದೆ. ನಿನ್ನ ಜ್ಞಾನ ನಿನಗೆ ಧನ, ಸಂಪತ್ತು ನನ್ನ ಕೃಪೆಯಿಂದ ಸಮೃದ್ಧವಾಗಿಸುತ್ತದೆ ಕಂದ. ಇದು ನನ್ನ ಭರವಸೆಯಾಗಿದೆ. ಪ್ರತಿ ಗುರುವಾರ ನೀನು ಹಳದಿ ಬಣ್ಣದ ವಸ್ತ್ರವನ್ನೇ ಧರಿಸು. ನನ್ನ ಮಂದಿರಕ್ಕೆ ಬರುವಾಗ ಹಳದಿ ಹೂಗಳನ್ನ ಹಾಗೆ ಕಡಲೆಬೇಳೆಯನ್ನ ನೀನು ನನಗಾಗಿ ತಂದುಕೊಡು. ನನ್ನ ಕರುಣೆಯಿಂದ ನೀನು ಬಯಸಿದ್ದು ನಿನಗೆ ಸಿಗುತ್ತದೆ. ಆದರೆ ನನ್ನ ಎಚ್ಚರಿಕೆಯ ಮಾತುಗಳನ್ನು ಗಮನದಲ್ಲಿ ಇಟ್ಟುಕೋ. ಅಹಂಕಾರ ಹೆಚ್ಚಾಗದಂತೆ ನೋಡಿಕೊಳ್ಳಬೇಕು. ಜ್ಞಾನ ಮತ್ತು ಶಕ್ತಿಯಿಂದ ಹಾಗೆ ಸಂಪತ್ತಿನ ಒಂದು ಹೆಚ್ಚಳಿಕೆಯಿಂದ ನಾನೇ ಎಲ್ಲ, ನಾನೇ ಸರಿ ಎನ್ನುವ ನಿನ್ನಲ್ಲಿ ಈ ಗುಣ ಹೆಚ್ಚಾಗಬಹುದು ಕಂದ. ಹಾಗಾಗಿ ಇಲ್ಲಿ ನಿನ್ನ ವಿನಯ ಅಗತ್ಯ. ಅತಿಯಾದ ಮಾತನ್ನು ತಪ್ಪಿಸು. ಅಗತ್ಯಕ್ಕಿಂತ ಹೆಚ್ಚು ಮಾತನಾಡುವುದರಿಂದ ತಪ್ಪು ಅರ್ಥಗಳು, ವಿವಾದಗಳು ಉಂಟಾಗುತ್ತವೆ. ಎಚ್ಚರಿಕೆಯಿಂದ ಇರು. ಖರ್ಚಿನಲ್ಲಿ ನಿಯಂತ್ರಣವಿರಲಿ. ಹಣ ನಿನಗೆ ಬರುತ್ತಲೇ ಇರುತ್ತದೆ. ಖರ್ಚಾಗುವ ಸಾಧ್ಯತೆ ಹೆಚ್ಚಿದೆ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡು ಕಂದ. ಒಳ್ಳೆಯದಾಗುತ್ತದೆ. ಎಲ್ಲರನ್ನ ನಂಬುವ ಸ್ವಭಾವದಿಂದ ಮೋಸ ಹೋಗಬಹುದು. ನಿನ್ನ ಆತ್ಮಸಾಕ್ಷಿಯ ಮಾತನ್ನ ಕೇಳು. ನನಗೋಸ್ಕರ ನೀನು ಸಕ್ಕರೆ ತಿನ್ನುವುದನ್ನು ಬಿಡಬೇಕು. ಖಂಡಿತ ಇದರಿಂದ ನಿನ್ನ ಆರೋಗ್ಯ ಸುಧಾರಣೆಯಾಗುತ್ತದೆ. ನೀನು ಅಂದುಕೊಂಡಂತೆ ನಿನ್ನ ಜೀವನ ಸಿಹಿಯಾಗುತ್ತದೆ. ನನಗಾಗಿ ಈ ಸಮರ್ಪಣೆಯನ್ನ ಮಾಡುವೆಯ ಕಂದ. ಮಗು, ನೀನು 4ನೆಯ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡಿರುವೆಯ ಕಂದ. ಖಂಡಿತ ಇದು ಅದ್ಭುತವಾದ ಸಂಖ್ಯೆಯಾಗಿದೆ. ನೀನು ಶ್ರಮ ಮತ್ತು ಶಿಸ್ತು, ವಿಭಿನ್ನ ಚಿಂತನೆಯನ್ನು ಹೊಂದಿರುವ ಸ್ವಭಾವದವನಾಗಿದ್ದೀಯ. ಅಚಲ ನೆಲೆಯನ್ನು ನೀನು ಕಂಡುಕೊಳ್ಳುತ್ತೀಯ. ನೀನು ಸಹನೆ ಉಳ್ಳವನು. ಕಠಿಣ ಪರಿಶ್ರಮದಿಂದ ನಿಧಾನವಾದರೂ ಸ್ಥಿರವಾದ ಯಶಸ್ಸನ್ನು ಸಂಪಾದಿಸುತ್ತೀಯ. ನನ್ನ ಕೃಪೆ ನಿನ್ನ ಮೇಲೆ ಸಂಪೂರ್ಣವಾಗಿದೆ. ವ್ಯವಸ್ಥಿತ ಕೆಲಸಗಳಲ್ಲಿ ಯೋಜನೆಯನ್ನು ರೂಪಿಸಿಕೊಳ್ಳುತ್ತೀಯ. ಇದರಿಂದ ನಿನ್ನ ಜೀವನ ಶಿಸ್ತುಮಯವಾಗುತ್ತದೆ. ಹಾಗಾಗಿ ನೀನು ಹಣದ ಕೊರತೆಯನ್ನು ಎದುರಿಸುವುದಿಲ್ಲ. ವಿಭಿನ್ನ ಚಿಂತನೆಗಳಿವೆ ನಿನ್ನಲ್ಲಿ. ಸಾಮಾನ್ಯವಲ್ಲದ ಆಲೋಚನೆಗಳು, ಯೋಜನೆಗಳು, ಸಂಶೋಧನೆ, ತಂತ್ರಜ್ಞಾನ, ರಹಸ್ಯ ವಿದ್ಯೆಗಳಲ್ಲಿ ಆಸಕ್ತಿ ಹೊಂದಿದವನಾಗಿದ್ದೀಯ. ಖಂಡಿತ ಇದು ನನ್ನ ಕೃಪೆಯಾಗಿದೆ ಕಂದ. ಸ್ಥಿರತೆ ಮತ್ತು ನೆಲೆಯ ಒಂದು ಸಮೃದ್ಧ ದಳವನ್ನು ನೀನು ಸೇರುತ್ತೀಯ. ಆಸ್ತಿ, ಮನೆ, ಭೂಮಿ, ದೀರ್ಘಕಾಲೀನ ಹೂಡಿಕೆಯಲ್ಲಿ ಲಾಭವಾಗುತ್ತದೆ ಕಂದ. ನನ್ನ ಪಾದಗಳಲ್ಲಿ ಆ ವಿಚಾರವನ್ನಿಟ್ಟು ಮುಂದೆ ಸಾಗು. ಒಳಿತಾಗುತ್ತದೆ. ನೀನು ಸತ್ಯವಂತನಾಗಿರುವೆ. ನ್ಯಾಯಪ್ರಿಯತೆ ನಿನ್ನಲ್ಲಿದೆ. ಇದು ನಿನ್ನನ್ನು ಉತ್ತಮವಾದ ಶ್ರೇಷ್ಠ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ ಕಂದ. ನನ್ನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿದೆ.
ತಪ್ಪನ್ನ ಸಹಿಸದ ಸ್ವಭಾವದವನು ನೀನು. ನ್ಯಾಯಕ್ಕಾಗಿ ನಿಲ್ಲುವ ಶಕ್ತಿ ಹೊಂದಿದವನು ನೀನು. ಹಾಗಾಗಿ ನಿನ್ನ ಜೊತೆ ನನ್ನ ನೆಲೆ ಸದಾ ಇರುತ್ತದೆ. ನಿನ್ನ ಕರ್ಮ ಫಲ ಸ್ಪಷ್ಟವಾಗಿ ದೊರೆಯುವ ಸಮಯ ಬಂದಿದೆ. ನಿನ್ನ ಶ್ರಮಕ್ಕೆ ತಡವಾದರೂ ಖಚಿತ ಫಲ ಸಿಗುತ್ತಿದೆ ಕಂದ. ಮಗು, ನೀನು ಶಕ್ತನಾಗಿರುವೆ. ಹಾಗಾಗಿ ನೀಲಿ ಅಥವಾ ಕಪ್ಪು ಬಣ್ಣದ ವಸ್ತ್ರವನ್ನ ಯಾರಿಗಾದರೂ ದಾನ ಮಾಡು. ಇದರಿಂದ ನಿನ್ನ ಅನೇಕ ರೀತಿಯ ಮನಸ್ಸಿನ ಗೊಂದಲಗಳಿಗೆ ಸಮಾಧಾನ ಸಿಗುತ್ತದೆ ಮಗು. ಇದರಿಂದ ನಿನ್ನ ಪೂರ್ವಜರು ಪ್ರಸನ್ನರಾಗುತ್ತಾರೆ. ಹಾಗೆ ನೀನು ದಯಾವಂತನಾಗಿರುವೆ. ನನ್ನ ಧ್ಯಾನ ಮಾಡು. ನನ್ನ ನಾಮಸ್ಮರಣೆಯೇ ನಿನ್ನನ್ನು ರಕ್ಷಿಸುತ್ತದೆ ಅನಂತ ಕಾಲದವರೆಗೂ. ಮಗು, 5ನೇ ಸಂಖ್ಯೆಯನ್ನ ಆಯ್ಕೆ ಮಾಡಿಕೊಂಡಿರುವೆ ಕಂದ. ಖಂಡಿತ ನೀನು ನನ್ನ ನಿಯಂತ್ರಣದಲ್ಲಿರುತ್ತೀಯ. ನೀನು ಅತಿಯಾದ ಬುದ್ಧಿವಂತನಾಗಿರುವೆ. ಆ ಬುದ್ಧಿಯನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ಖಂಡಿತ ನಿನ್ನ ಗೆಲುವು ನಿಶ್ಚಿತ. ಏನನ್ನಾದರೂ ವೇಗವಾಗಿ ಕಲಿಯುವ ಸ್ವಭಾವ ಶಕ್ತಿ ನಿನ್ನಲ್ಲಿದೆ. ಮಾತು ಮತ್ತೆ ವ್ಯಾಪಾರ ಕೌಶಲ್ಯವೂ ಕೂಡ ಇದೆ. ಬೇಗನೆ ಬದಲಾವಣೆಯ ಗುಣಗಳನ್ನು ಸ್ವೀಕರಿಸುತ್ತೀಯ. ಹೊಸ ಅವಕಾಶಗಳನ್ನು ಬಳಸಿಕೊಳ್ಳುವ ಶಕ್ತಿ ಇದೆ ಕಂದ. ಬೇಗನೆ ನೀನು ಸಂಪರ್ಕ ಜಾಲ, ಜನರೊಂದಿಗೆ ಸುಲಭ ಸಂಪರ್ಕವನ್ನ ಹೊಂದುತ್ತೀಯ. ಸದಾ ಚುರುಕು, ಸದಾ ಚೈತನ್ಯದಾಯಕ ಸ್ವಭಾವ ನಿನ್ನದು. ಆದರೂ ಕೂಡ ಕೆಲವು ಕೊರತೆಗಳು ನಿನ್ನನ್ನು ಕಾಡುತ್ತಿವೆ. ಅಸ್ಥಿರತೆ, ಒಂದೇ ಕೆಲಸಕ್ಕೆ ಹಿಡಿದಿಡಲು ಕಷ್ಟವಾಗುತ್ತಿದೆ ನಿನ್ನನ್ನು. ಅತಿಯಾದ ಮಾತು ಕೆಲವು ನಿನ್ನ ವೈಯಕ್ತಿಕ ರಹಸ್ಯಗಳನ್ನು ಬದಲಾಗುವಂತೆ ಮಾಡುತ್ತದೆ. ಈ ಅಪಾಯವಾಗುತ್ತದೆ, ದೂರವಿರು. ಹಾಗಾಗಿ ಮಾತು ಮೌನದಲ್ಲಿ ವಿಲೀನಗೊಳಿಸು ಕಂದ. ಆಗ ಯಾವುದೇ ರೀತಿ ಸಮಸ್ಯೆಗಳು ಬರುವುದಿಲ್ಲ. ತ್ವರಿತವಾಗಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀಯ. ಆಲೋಚನೆ ಮಾಡಬೇಕು, ಇಲ್ಲದಿದ್ದರೆ ತಪ್ಪಾಗುತ್ತದೆ. ಖರ್ಚಿನ ಬಗ್ಗೆ ನಿಯಂತ್ರಣವಿರಲಿ ಮಗು. ಹಣ ಬಂದು ಹೋಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಹಾಗಾಗಿ ಮಗು, ನಿನ್ನ ಮನಸ್ಸಿನ ಅಶಾಂತಿ, ಒತ್ತಡ, ನಿದ್ರೆಯ ಕೊರತೆಗಳು ನಿನ್ನನ್ನು ಕಾಡಿದಾಗ ಆಗ ನೀನು ಆಕಾಶದ ಕಡೆ ನನ್ನನ್ನು ನೋಡಿ ಪ್ರಾರ್ಥಿಸು. ಖಂಡಿತ ನಿನಗೆ ನಿದ್ರೆಯ ಕೊರತೆ ದೂರವಾಗುತ್ತದೆ, ಒತ್ತಡ ನಿವಾರಣೆಯಾಗುತ್ತದೆ. ನಾನು ನನ್ನ ಶಕ್ತಿಗಳ ಮೂಲಕ ನಿನ್ನನ್ನು ಸಕಾರಾತ್ಮಕಗೊಳಿಸುತ್ತೇನೆ. ನಿನ್ನ ನಮ್ರತೆಯ ವಿನಯಪೂರ್ವಕವಾದ ಮಾತೆ ನಿನ್ನ ಭಾಗ್ಯವನ್ನು ರೂಪಿಸುತ್ತದೆ. ಇದು ನಿನ್ನ ಭವಿಷ್ಯವಾಣಿಯಾಗಿದೆ. ನಿನ್ನ ಜೀವನದಲ್ಲಿ ಸಮತೋಲನ ಮತ್ತು ಯಶಸ್ಸು ಹೆಚ್ಚಾಗುತ್ತದೆ. ನಿನ್ನ ಮನೆಯಲ್ಲಿ ಉತ್ತರಾಣಿ ಕಡ್ಡಿಯ ಗಿಡವನ್ನು ನೆಟ್ಟು ಪೂಜಿಸು. ಖಂಡಿತ ಯಶಸ್ಸು ನಿನ್ನದಾಗುತ್ತದೆ ಕಂದ. ಅನೇಕ ರೀತಿಯ ಸಮಸ್ಯೆಗಳಿಂದ ಗೊಂದಲ ಮುಕ್ತನಾಗುತ್ತೀಯ. ಗುರುವಾರದ ದಿನ, ಪ್ರತಿ ಗುರುವಾರದ ದಿನ ಹಸಿರು ತರಕಾರಿ ದಾನವನ್ನು ನನ್ನ ಮಂದಿರದಲ್ಲಿ ಬಂದು ಮಾಡು. ಖಂಡಿತ ಒಳ್ಳೆಯದಾಗುತ್ತದೆ. 10 ನಿಮಿಷ ನನ್ನ ಮಂದಿರದಲ್ಲಿ ಕುಳಿತು ಧ್ಯಾನ ಮಾಡು. ನನ್ನ ಮಂದಿರದಲ್ಲಿರುವ ಸಕಾರಾತ್ಮಕ ಊರ್ಜೆಗಳು ನಿನ್ನನ್ನು ಬಲಶಾಲಿಯಾಗಿಸುತ್ತವೆ. ನಿನ್ನಲ್ಲಡಗಿರುವ ನಕಾರಾತ್ಮಕತೆಯ ಅನುಭವವನ್ನು ದೂರ ಮಾಡುತ್ತವೆ. ನಿನ್ನ ತಂದೆ ತಾಯಿಯ ಆಶೀರ್ವಾದವನ್ನು ಪ್ರತಿದಿನ ಅವರ ಸ್ಮರಣೆಯೊಂದಿಗೆ ಸ್ವೀಕರಿಸು. ನಾನು ಅವರ ಮೂಲಕ ನಿನ್ನನ್ನು ಆಶೀರ್ವದಿಸುತ್ತಲೇ ಸಾಗುತ್ತೇನೆ. ಇದು ನನ್ನ ಭರವಸೆಯಾಗಿದೆ. ಮುಂದೆ ಸಾಗು. ನಿನ್ನ ದಯೆ, ಕರುಣೆ, ಪ್ರೇಮದ ಗುಣ ನಿನ್ನನ್ನು ರಕ್ಷಿಸುತ್ತದೆ ಕಂದ. ಮಗು, 6ರ ಸಂಖ್ಯೆ ನಿನ್ನ ಆಯ್ಕೆಯಾಗಿದೆಯಾ? ಹಾಗಾದರೆ ನೀನು ಅದೃಷ್ಟವಂತ. ಪ್ರೀತಿ, ಸೌಂದರ್ಯ, ಆರೈಕೆ, ಎಂಥದ್ದೇ ಪರಿಸ್ಥಿತಿಗಳು ಎದುರಾದರೂ ಸಮತೋಲನವನ್ನು ಕಾಪಾಡಿಕೊಳ್ಳುವ ವ್ಯಕ್ತಿತ್ವ ನಿನ್ನದಾಗಿದೆ. ಮಗು, ನೀನು ಭಾಗ್ಯಶಾಲಿಯಾಗಿರುವೆ ಕಂದ. ಕೆಲವು ಕರ್ಮಗಳು ಈ ಸಮಯದಲ್ಲಿ ನಿನ್ನನ್ನು ಆವರಿಸಿದ್ದರೂ ಅವುಗಳಿಂದ ನಾನು ನಿನ್ನನ್ನು ಸ್ವತಂತ್ರಗೊಳಿಸುತ್ತೇನೆ. ನನ್ನ ಶರಣದಲ್ಲಿರುವ ನಿನ್ನ ರಕ್ಷಣೆಯ ಭಾರ ನನ್ನದಾಗಿದೆ ಕಂದ. ನೀನು 6ರ ಸಂಖ್ಯೆಯಲ್ಲಿ ಹಣವನ್ನು ಜೋಪಾನ ಮಾಡು. ಖಂಡಿತ ನಿನ್ನ ಹಣದಲ್ಲಿರುವ ಅನೇಕ ರೀತಿಯ ಗೊಂದಲಗಳು, ಸಮಸ್ಯೆಗಳು ದೂರವಾಗುತ್ತವೆ ಕಂದ. ಪ್ರೀತಿ ಮತ್ತು ಸೌಹಾರ್ದತೆ ಕುಟುಂಬ ದಾಂಪತ್ಯದಲ್ಲಿ ಸುಖವನ್ನು ತರುತ್ತದೆ. ಆಕರ್ಷಣೆ ಮತ್ತು ಸೌಂದರ್ಯ ನಿನ್ನನ್ನು ಸೌಂದರ್ಯ ವಿನ್ಯಾಸದಲ್ಲಿ ಪ್ರತಿಭಾವಂತನಾಗಿಸುತ್ತದೆ ಕಂದ. ಸೌಖ್ಯ ಮತ್ತು ಐಶ್ವರ್ಯ, ಆರಾಮದಾಯಕ ಜೀವನ ನಿನ್ನದಾಗುತ್ತದೆ. ಆದರೆ ಅಹಂಕಾರವನ್ನು ಎಂದಿಗೂ ಪಡಬೇಡ. ನಾನು ನನ್ನಿಂದ ಅನ್ನುವ ಅಹಂ ನಿನ್ನಿಂದ ದೂರವೇ ಇರಬೇಕು. ಆಗಲೇ ನಿನ್ನ ಜೀವನ ನೆಮ್ಮದಿಯುತವಾಗಿ ಆರಾಮದಾಯಕವಾಗಿರುತ್ತದೆ. ಇದು ನನ್ನ ವಚನವಾಗಿದೆ. ನೆನಪಿಡು. ಸೇವಾ ಭಾವವಿದೆ. ಇತರರನ್ನು ನೋಡಿಕೊಳ್ಳುವ ಹೃದಯ ನಿನ್ನದಾಗಿದೆ ಕಂದ. ನಿನ್ನ ಒಳ್ಳೆಯ ಗುಣಗಳು ನಿನ್ನ ಅನೇಕ ರೀತಿಯ ಕೆಟ್ಟ ಕರ್ಮಗಳನ್ನು ಅಳಿಸುತ್ತಿವೆ. ಮಗು, ಸಮತೋಲನದ ಶಕ್ತಿ ನಿನ್ನಲ್ಲಿ ಹೆಚ್ಚಿದೆ. ಸಂಬಂಧಗಳಲ್ಲಿ ಸಮಾಧಾನ ತರುವ ಗುಣವೂ ನಿನ್ನಲ್ಲಿ ಹೆಚ್ಚಿದೆ. ಹಾಗಾಗಿ ನಿನ್ನ ಸಂಬಂಧಗಳು ಸರಿದೂಗುತ್ತವೆ. ಪ್ರೀತಿಯೇ ನಿನ್ನ ಶಕ್ತಿಯಾಗಿದೆ. ಇತರರನ್ನು ನೋಡಿಕೊಳ್ಳುವಾಗ ನಿನ್ನನ್ನು ನೀನು ಮರೆಯಬೇಡ. ನಿನ್ನ ಬಗ್ಗೆಯೂ ಕಾಳಜಿ ಇರಲಿ. ನಿನ್ನನ್ನು ನೀನು ಪ್ರೀತಿ, ಗೌರವ, ಆದರದಿಂದ ನೋಡಿಕೋ. ನೀನು ಸೌಭಾಗ್ಯವಂತನಾಗಿರುವೆ. ಇತರರನ್ನು ಸಾಕುವ ಹಾಗೆ ಆರೈಕೆ ಮಾಡುವ ಭರದಲ್ಲಿ ಎಲ್ಲರ ಹೊರೆ ನಿನ್ನ ಮೇಲೆಯೇ ಹಾಕಿಕೊಳ್ಳಬೇಡ. ಮಗು, ಕೆಲವು ಗಡಿರೇಖೆಗಳನ್ನು ಹಾಕಿಕೋ ಕಂದ. ನಿನ್ನಲ್ಲಿ ಒಳ್ಳೆಯ ವಿವೇಕ, ಜ್ಞಾನ ಉಂಟು. ಆದರೂ ಕೂಡ ಕೆಲವು ಹಣಕಾಸಿನ ವಿಚಾರದಲ್ಲಿ ಜಾಗರೂಕನಾಗಿರಬೇಕು ಕಂದ. ನನ್ನನ್ನು ಕಾಣಲು ಆದಷ್ಟು ಬೇಗನೆ
ಶಿರಡಿಗೆ ಬರುತ್ತೀಯಾ? ನನ್ನ ಆಶೀರ್ವಾದ ಖಂಡಿತ ನಿನ್ನ ಮೇಲಿದೆ. ಮಗು, ನೀನು ಆದಷ್ಟು ನನ್ನನ್ನು ನೋಡಲು ಬರುವಾಗ ತಿಳಿ ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಿ ಬಾ ಕಂದ. ಹಾಗೆ ನನಗಾಗಿ ಸುವಾಸನೆ ತುಂಬಿದ ಅಗರಬತ್ತಿಗಳನ್ನು ತರುವುದನ್ನು ಮರೆಯಬೇಡ. ನಿನ್ನ ಮನೆಯಲ್ಲೂ ಕೂಡ ಸುವಾಸನೆ ತುಂಬಿದ ಅಗರಬತ್ತಿಗಳನ್ನು ದಿನನಿತ್ಯ ನೀನು ನನಗಾಗಿ ಅರ್ಪಿಸಲೇಬೇಕು. ಇದು ನನ್ನ ಎಚ್ಚರಿಕೆಯ ಸಂದೇಶವಾಗಿದೆ. ಇದರಿಂದ ನಿನ್ನ ಧನಾತ್ಮಕ ವೃದ್ಧಿ ಹೆಚ್ಚಾಗುತ್ತದೆ. ನಿನ್ನ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ನೆಲೆಯಾಗುತ್ತದೆ ಕಂದ. ನನ್ನ ಮಾತನ್ನು ಎಂದಿಗೂ ಮರೆಯಬೇಡ. ಪ್ರತಿ ಗುರುವಾರ, ಪ್ರತಿ ಶುಕ್ರವಾರ ನೀನು ನನಗಾಗಿ ಸಾಂಬ್ರಾಣಿ ಹೊಗೆಯನ್ನು ನನ್ನನ್ನು ಸ್ಮರಣೆ ಮಾಡಿ ಹಾಕುತ್ತಾ ಬಾ. ಖಂಡಿತವಾಗಿಯೂ ಐಶ್ವರ್ಯ ಸಮೃದ್ಧಿಯಾಗುತ್ತದೆ. ಹಾಗೆ ಅತಿಯಾದ ಖರ್ಚನ್ನು ತಪ್ಪಿಸುವ ಗುಣ ನಿನ್ನದಾಗಬೇಕು. ನಿನ್ನ ಮಕ್ಕಳ ವಿಚಾರದಲ್ಲಿರುವ ಅನೇಕ ರೀತಿಯ ಗೊಂದಲಗಳು, ಚಿಂತೆಗಳು ದೂರವಾಗುತ್ತದೆ. ನಿನ್ನ ವಿವಾಹ ಆಗುತ್ತದೆ. ಅದರ ಸಂಪೂರ್ಣ ಭಾರ ನನ್ನದು. ನನಗಾಗಿ ನೀನು ತಿಳಿ ಗುಲಾಬಿ ಬಣ್ಣದ ಹೂಗಳನ್ನು ತಂದು ಅರ್ಪಿಸು. ನಿನ್ನಲ್ಲಿರುವ ಶ್ರದ್ಧೆ, ಒಳ್ಳೆಯ ಉದ್ದೇಶದ ಕರ್ಮಗಳು ನಿನ್ನ ಜೀವನದಲ್ಲಿ ಎಲ್ಲ ರೀತಿಯ ಸಮತೋಲನವನ್ನು ತಂದುಕೊಡುತ್ತವೆ. ಮಗು, 7ನೆಯ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡಿರಬೇಕಂದ. ಖಂಡಿತ ನಿನಗೆ ನನ್ನ ಆಶೀರ್ವಾದ, ಮಾರ್ಗದರ್ಶನ, ಎಚ್ಚರಿಕೆ ಸಮಯಕ್ಕೆ ಸರಿಯಾಗಿ ಸಿಗುತ್ತಿದೆ. ಇದರ ಆಧಾರದ ಮೇಲೆಯೇ ನೀನು ಸರಿಯಾದ ಸಮಯಕ್ಕೆ ನಿನ್ನನ್ನು ತಿದ್ದಿಕೊಳ್ಳಲು ಸಾಧ್ಯವಾಗಿರುವುದು. ನಾನು ನನ್ನ ಸಂದೇಶದ ಮೂಲಕ ನಿನ್ನಲ್ಲಿ ಪರಿವರ್ತನೆ ತಂದಿದ್ದೇನೆ. ನಿನ್ನಲ್ಲಿ ಆತ್ಮಜ್ಞಾನ, ಆಧ್ಯಾತ್ಮ ಸಂಶೋಧನೆ ಮತ್ತು ಆಂತರಿಕ ಶಕ್ತಿಯ ಸಂಕೇತಗಳು, ಊರ್ಜೆಗಳು ಹೆಚ್ಚಿವೆ ಕಂದ. ಈ ಆಧ್ಯಾತ್ಮಿಕ ಶಕ್ತಿಯೇ ನಿನ್ನೊಳಗಿನ ಧ್ವನಿಯನ್ನು ಕೇಳುವ ಸಾಮರ್ಥ್ಯವನ್ನು ನಿನಗೆ ನೀಡಿದೆ. ಹಾಗಾಗಿ ನೀನು ಅತಿಯಾದ ಮೋಸಕ್ಕೆ ಗುರಿಯಾಗುವುದಿಲ್ಲ. ಗಾಢವಾದ ಚಿಂತನೆಯನ್ನು ಮಾಡುತ್ತೀಯ. ಹಾಗೆ ಹೊಸ ವಿಚಾರಗಳ ಅಧ್ಯಯನವನ್ನು ಮಾಡುತ್ತೀಯ. ನಿನ್ನ ಮನಸ್ಸು ಬಹಳ ತತ್ವಚಿಂತನೆಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತದೆ. ವಿದೇಶ ಪ್ರವಾಸದ ಸೂಚನೆ ಸಿಗುತ್ತಿದೆ ಕಂದ. ಖಂಡಿತ ನಿನ್ನ ವಿದ್ಯಾಭ್ಯಾಸ ವಿದೇಶದಲ್ಲಾಗುತ್ತದೆ. ಇದರಿಂದ ನಿನಗೆ ಒಳ್ಳೆಯ ಪರಿವರ್ತನೆ ಸಿಗುತ್ತದೆ. ಇದು ನನ್ನ ಆಶೀರ್ವಾದವಾಗಿದೆ. ಮಗು, ನೀನು ಅನೇಕ ರೀತಿಯ ಗೊಂದಲ, ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಂಡು ನನ್ನನ್ನು ಸ್ಮರಣೆ ಮಾಡಿಕೊಂಡಾಗ ಖಂಡಿತ ದೈವಿಕ ರಕ್ಷಣೆ, ಅನೇಕ ಸಂದರ್ಭಗಳಲ್ಲಿ ಕಾಣದ ಕೈಗಳು ನಿನ್ನನ್ನು ರಕ್ಷಿಸುತ್ತವೆ. ಇದು ನನ್ನ ಸೂಚನೆಯಾಗಿದೆ. ನಿನ್ನ ಜೊತೆಗಿರುವುದು. ಮಗು, ಸ್ವತಂತ್ರವಾದ ಮನಸ್ಸು ನಿನ್ನದು. ಜೀವನದ ಅರ್ಥವನ್ನು ಅರಿಯುವ ಅವಕಾಶ ಸಿಗುತ್ತದೆ. ಒಬ್ಬರಾಗಿ ಕೆಲಸ ಮಾಡುವ ಶಕ್ತಿ ಹೆಚ್ಚುತ್ತದೆ ಕಂದ. ಮೌನವೇ ನಿನ್ನ ಗುರುವಾಗಬೇಕು. ಒಳಗೆ ಉತ್ತರಗಳಿವೆ. ನಿನ್ನ ಆತ್ಮದ ಧ್ವನಿಗೆ ಓಗೊಡು. ಖಂಡಿತವಾಗಿಯೂ ನಿನಗೆ ತಾನೇ ದಾರಿ ತೆರೆದುಕೊಳ್ಳುತ್ತದೆ. ದಿನದಲ್ಲಿ ಸ್ವಲ್ಪ ಸಮಯ ಮೌನವಾಗಿರಲೇಬೇಕು. ಧ್ಯಾನದ ಕಡೆ ಗಮನ ಕೊಡು. ಮಗು, ಜ್ಞಾನವನ್ನು ಹಂಚಿಕೋ. ನಿನ್ನ ಅನುಭವ ಇತರರಿಗೆ ದೀಪವಾಗಲಿ ಕಂದ. ನಿನ್ನ ಈಗಿನ ಒಂಟಿತನವನ್ನು ಶಕ್ತಿಯಾಗಿಸು. ಅದನ್ನು ದುಃಖವನ್ನಾಗಿ ಮಾಡಿಕೊಳ್ಳಬೇಡ. ನಿನ್ನ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳುವ ಕೆಲಸದಲ್ಲೇ ನಾನು ನಿರತನಾಗಿದ್ದೇನೆ ಕಂದ. ಖಂಡಿತವಾಗಿಯೂ ನೀನು ಎಲ್ಲವನ್ನ ಪಡೆದುಕೊಳ್ಳಲು ಅರ್ಹನಾಗಿದ್ದೀಯಾ. ನಿಧಾನವಾಗಿ ಸಮಯಕ್ಕೆ ಸರಿಯಾಗಿ ಒಂದೊಂದಾಗಿ ನಿನ್ನನ್ನು ಬಂದು ತಲುಪುತ್ತದೆ. ಮನಸ್ಸಿನ ಆರೋಗ್ಯ ಮುಖ್ಯವಾಗಿ ಬೇಕು ಕಂದ. ಹಾಗಾಗಿ ಸದಾ ಒಳ್ಳೆಯ ಚಿಂತನೆಗಳನ್ನು ಮಾಡು. ಪ್ರಕೃತಿಯ ಜೊತೆ ನೀನು ಸಂಪರ್ಕವನ್ನು ಇಟ್ಟುಕೋ. ಖಂಡಿತ ನಿನಗೆ ಒಳ್ಳೆಯದಾಗುತ್ತದೆ ಮಗು. ನನ್ನ ಭರವಸೆಯ ಮಾತುಗಳನ್ನು ನಿನ್ನ ಜೀವನದಲ್ಲಿ ನೀನು ಅಳವಡಿಸಿಕೊಂಡರೆ ಖಂಡಿತ ಅನೇಕ ರೀತಿಯ ಮೋಸಗಳಿಂದ, ಕೆಲವು ಕೆಟ್ಟ ಜನರಿಂದ ದೂರವಿರುವ ಸೂಚನೆ ಸಿಗುತ್ತವೆ. ಕೆಲವು ವಾಸ್ತವಿಕತೆಯಿಂದ ತಪ್ಪಿಸಿಕೊಳ್ಳಬೇಡ. ಜವಾಬ್ದಾರಿಗಳನ್ನು ನಿರ್ಲಕ್ಷಿಸಬೇಡ ಕಂದ. ನಿನ್ನ ಸಂಬಂಧಗಳಲ್ಲಿ ಭಾವನಾತ್ಮಕ ಸಂಪರ್ಕದ ಕೊರತೆ ಇದೆ. ಸ್ವಲ್ಪ ಸಮಯ ಕೊಡು. ನನ್ನ ಧ್ಯಾನ ಮಾಡು. ನನ್ನ ಗ್ರಂಥವಾದ ಸಾಯಿ ಸಚ್ಚರಿತ್ರೆಯ ಪಾರಾಯಣ, ಆಧ್ಯಾತ್ಮಿಕ ಕೆಲವು ಪುಸ್ತಕಗಳ ಅಧ್ಯಯನ ಮಾಡು. ಇದರಿಂದ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಅನಾಹುತಗಳು ತಪ್ಪಿ ಹೋಗುತ್ತವೆ. ನಾನು ಈ ಸೂಚನೆಗಳನ್ನು ನಿನಗೆ ಕಿವಿಮಾತಾಗಿ ನೀಡುತ್ತಿದ್ದೇನೆ ಕಂದ. ಪ್ರತಿ ಗುರುವಾರ 9 ದೀಪಗಳ ಆರಾಧನೆ ಮಾಡು. ಖಂಡಿತ ಆ ಬೆಳಕು ನಿನ್ನ ಮನೆಯನ್ನ, ನಿನ್ನನ್ನ ಸದಾ ಕತ್ತಲೆಯಿಂದ ಕಾಪಾಡುತ್ತದೆ. ಇದು ನನ್ನ ಭರವಸೆಯಾಗಿದೆ. ನಾನು ಸದಾ ನೀನು ಬಯಸಿದಾಗಲೆಲ್ಲ ನಿನ್ನ ಸಹಾಯಕ್ಕೆ ನಿನ್ನೊಳಗಿನಿಂದಲೇ ಕಾರ್ಯನಿರ್ವಹಿಸುತ್ತೇನೆ. ಇದು ನನ್ನ ವಚನವಾಗಿದೆ. ಮಗು, 8ನೆಯ ಸಂಖ್ಯೆಯನ್ನು ನೀನು ಆಯ್ಕೆ ಮಾಡಿಕೊಂಡಿರುವೆ ಕಂದ. ಅದ್ಭುತ. 8ರ ಮಹತ್ವ ಅದ್ಭುತ ಕಂದ. ನೀನು ಯಾವ ಕಾರ್ಯವನ್ನು ಮಾಡುತ್ತೀಯೋ ಅದು ತಕ್ಷಣ ಫಲದ ರೂಪದಲ್ಲಿ ನಿನ್ನ ಬಳಿ ಮರಳುತ್ತದೆ. ಇದೇ ಈ ಸಂಖ್ಯೆಯ ಮಹತ್ವವಾಗಿದೆ. ಮಗು, ಶ್ರಮದ ಮೂಲಕ ಯಶಸ್ಸು ಖಂಡಿತ ಸಿಗುತ್ತದೆ. ಸುಲಭ ದಾರಿಯಲ್ಲ, ಅಡ್ಡ ದಾರಿಯಲ್ಲ. ನೀನು ಒಳ್ಳೆಯ ದಾರಿಯನ್ನೇ ಹಿಡಿಯಬೇಕು. ಅದೇ ನಿನಗೆ ಶಾಶ್ವತ ನೆಲೆಯನ್ನು ತಂದುಕೊಡುತ್ತದೆ. ಯಾವುದೇ ಕಾರಣಕ್ಕೂ ಅಡ್ಡ ದಾರಿಯಲ್ಲಿ ಹೋಗುವ ಪ್ರಯತ್ನ ಮಾಡಬೇಡ. ನಾಯಕತ್ವ ಹಾಗೆ ಆಡಳಿತ ಶಕ್ತಿ ನಿನ್ನಲ್ಲಿದೆ ಕಂದ. ಅಧಿಕಾರ ನಿರ್ವಹಣೆ ಶಕ್ತಿ ಕೂಡ ನಿನ್ನಲ್ಲಿದೆ. ಕಾನೂನು ಹಾಗೆ ನೀನು ಬಯಸಿದ ಸರ್ಕಾರಿ ಹುದ್ದೆಯ ಕೆಲಸ ನಿನಗೆ ಸಿಗುತ್ತದೆ. ಜೀವನದಲ್ಲಿ ಹೊಸ ತಿರುವುಗಳು ಎದುರಾಗುತ್ತವೆ.
ಏರಿಳಿತಗಳ ಮೂಲಕ ಬಲಿಷ್ಠ ವ್ಯಕ್ತಿತ್ವವನ್ನು ಪಡೆದುಕೊಳ್ಳುತ್ತೀಯ. ನಾನು ನಿನ್ನ ಜೊತೆ ಇದ್ದು ನಿನ್ನನ್ನು ಮಾರ್ಗದರ್ಶನ ಮಾಡುತ್ತೇನೆ. ನೀನು ನನ್ನ ಸಹಾಯವನ್ನು ಬಯಸಿದಾಗಲೆಲ್ಲ ನಾನು ನಿನಗೆ ಸಹಾಯವನ್ನು ನೀಡುತ್ತೇನೆ ಕಂದ. ನ್ಯಾಯ ಮತ್ತು ಸತ್ಯಪ್ರಿಯತೆ ನಿನ್ನ ಬಳಿ ನಾನು ಇರುವಂತೆ ಮಾಡುತ್ತಿದೆ ಕಂದ. ಮಗು, ಹಣ ತಡವಾಗಿ ಬರುತ್ತಿದೆ ಎಂದು ಯೋಚಿಸಬೇಡ. ಆದರೆ ದೀರ್ಘಕಾಲ ಅದು ನಿನ್ನ ಬಳಿಯೇ ಉಳಿಯುತ್ತದೆ. ಅಕ್ರಮ ಮಾರ್ಗದಿಂದ ದೂರ ಇರಲೇಬೇಕು ನೀನು. ಇಲ್ಲದಿದ್ದರೆ ಇತರರ ಹೊರೆ ನಿನ್ನ ಮೇಲೆ ಬರುತ್ತದೆ ಮಗು. ಹಾಗಾಗಿ ಕೆಲವು ಜವಾಬ್ದಾರಿಗಳು ನಿನ್ನ ಮೇಲಿವೆ ಕಂದ. ನೀನು ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಳ್ಳಬೇಕು. ಹಿಂದಿನ ಜನ್ಮ, ಹಿಂದಿನ ಕರ್ಮಗಳ ಶುದ್ಧೀಕರಣ ನಿನ್ನ ಜೀವನದಲ್ಲಿ ನಡೆಯುತ್ತದೆ. ಸಹನೆಯ ಅಗತ್ಯವಿದೆ. ನೀನು ಪ್ರತಿ ಶನಿವಾರ ಕಪ್ಪು ಎಳ್ಳನ್ನು ಶನಿದೇವರ ಮಂದಿರಕ್ಕೆ ಹೋಗಿ ಕೊಟ್ಟು ಬಾ. ನನ್ನ ಗುರುವಿನ ಆಜ್ಞೆ ಇದು ಎಂದು ಪ್ರಾರ್ಥಿಸು. ಮನಸ್ಸಲ್ಲಿ ನಿನ್ನ ಇಚ್ಛೆ ಈಡೇರುತ್ತದೆ. ಪ್ರಾಮಾಣಿಕ ಪ್ರಯತ್ನವನ್ನು ಶನಿದೇವರು ನೋಡುತ್ತಿದ್ದಾರೆ. ತಡವಾದರೂ ನ್ಯಾಯ ನಿನಗೇ ಸಿಗುತ್ತದೆ. ಕಷ್ಟ ಸಿಗುತ್ತಿರಬಹುದು, ಆದರೆ ನಿನ್ನ ಗುರು ನಾನಾಗಿದ್ದೇನೆ. ನಿನ್ನ ಬಲಕ್ಕೆ ನಾನು ನಿಂತಿದ್ದೇನೆ ಕಂದ. ನಿನ್ನನ್ನು ಸರಿಯಾದ ದಾರಿಯಲ್ಲೇ ಕೊಂಡೊಯ್ಯುತ್ತಿರುವೆ. ಕರ್ಮ ಕಳೆಯುತ್ತಿರುವೆ. ನೀನು ಬಯಸಿದ ಜೀವನ ನಿನ್ನದಾಗುತ್ತದೆ. ಸಹನೆ ಇರಲಿ. ನಿನ್ನ ಜೀವನದಲ್ಲಿ ಕೆಲವು ಶಿಸ್ತಿನ ವಿಚಾರಗಳು ನೀನು ಕಲಿತರೆ ಬೆಳಿಗ್ಗೆ ಬೇಗನೆ ಏಳಬೇಕು, ಹಾಗೆ ರಾತ್ರಿ ಬೇಗನೆ ಮಲಗಬೇಕು. ಹಾಗೆ ಇಂದು ಅಂದುಕೊಂಡ ಕೆಲಸವನ್ನು ಪರಿಪೂರ್ಣಗೊಳಿಸಬೇಕು. ನಾಳೆಗೆ ಮುಂದೂಡಬಾರದು. ಇದು ನಿನ್ನ ಜೀವನದ ಅದೃಷ್ಟ ತೆರೆಯುವ ಕೀಲಿಕೈಯಾಗಿದೆ. ಈ ಶಿಸ್ತನ್ನು ಗಮನದಲ್ಲಿಟ್ಟುಕೊಂಡು ಮುಂದೆ ಸಾಗು. ಯಾವುದೇ ಕಾರಣಕ್ಕೂ ಅಡ್ಡದಾರಿಯನ್ನು ಹಿಡಿಯಬೇಡ. ಹಾಗೆ ದುರ್ಬಲರಿಗೆ ಸಹಾಯ ಮಾಡು. ದಾನ ಧರ್ಮದ ಕೆಲಸ ನಿನ್ನ ಜೀವನದ ಧ್ಯೇಯಗಳಾಗಿರಲಿ. ನಿನ್ನ ಸಂಬಳದ ಅಲ್ಪ ಭಾಗವನ್ನು ದಾನ ಧರ್ಮ, ಸೇವೆ, ಪ್ರಾಣಿಗಳಿಗೆ, ನಿಸ್ಸಹಾಯಕರಿಗೆ ಸಹಾಯವಾಗುವ ರೀತಿ ವಿನಿಯೋಗಿಸು ಕಂದ. ನಿನ್ನ ತಂದೆ ತಾಯಿಯ ಸೇವೆಯನ್ನು ಎಂದಿಗೂ ಮರೆಯಬೇಡ. ಹಾಗೆ ತಿಂಗಳಿಗೊಮ್ಮೆಯಾದರೂ ಎಳ್ಳೆಣ್ಣೆ ದಾನವನ್ನು ಮಾಡು. ಹಣದಲ್ಲಿರುವ ಅಡೆತಡೆಗಳು ದೂರವಾಗುತ್ತವೆ. ಜೀವನದ ದಿಕ್ಕು ಮಾರ್ಗದರ್ಶನವಾಗಿ ನಿನಗೆ ಅದ್ಭುತ ಅದೃಷ್ಟದ ದಾರಿ ತೆರೆದುಕೊಡುತ್ತದೆ ಕಂದ. ನಾನು ನಿನ್ನ ಜೊತೆಗಿರುವೆ. ನಾನು ಎಂದಿಗೂ ನಿನ್ನ ಕೈ ಬಿಟ್ಟಿಲ್ಲ ಮಗು. ನಿನ್ನ ಜೊತೆಯೇ ಇದ್ದೇನೆ. ನಿನ್ನೊಳಗಿನಿಂದಲೇ ಕಾರ್ಯನಿರ್ವಹಿಸುತ್ತಿದ್ದೇನೆ. ಹಾಗಾಗಿ ನಿನ್ನ ಬದುಕು ಬದಲಾವಣೆಯತ್ತ ಸಾಗುತ್ತಿದೆ. ಮಗು, 9ರ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡಿರುವೆ ಕಂದ. ಖಂಡಿತ ನಿನ್ನಲ್ಲಿ ನಿರ್ಣಯ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚಾಗಿದೆ. ನಾಯಕತ್ವ ಹಾಗೆ ಧೈರ್ಯದ ಗುಣಗಳಿವೆ ನಿನ್ನಲ್ಲಿ. ಸೇವಾ ಭಾವ ಹಾಗೆ ತ್ಯಾಗದ ಮನೋಭಾವದವನಾಗಿದ್ದೀಯ ನೀನು. ಇತರರಿಗಾಗಿ ನಿಲ್ಲುವ ಹೃದಯ ನಿನ್ನದಾಗಿದೆ ಕಂದ. ಉತ್ಸಾಹ ನೀನು, ಶಕ್ತಿ ನೀನು, ಸದಾ ಚಟುವಟಿಕೆ, ಯೋಧ ಸ್ವಭಾವ ನಿನ್ನದು, ಪೂರ್ಣತೆಯ ಸೂಚನೆ ನೀನು. ಈಗ ನಿನ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗಿದೆ. ಒಂದು ಹಳೆಯ ಅಧ್ಯಾಯ ಅಂತ್ಯಗೊಂಡಿದೆ ಕಂದ. ಮಗು, ಮಂಗಳನ ಕೃಪೆಯಿಂದ ಅಪಾಯಗಳಿಂದ ಪಾರಾಗುವ ಶಕ್ತಿಯನ್ನು ಪಡೆದುಕೊಂಡಿರುವೆ. ನಾನು ನಿನ್ನ ಜೊತೆಗಿದ್ದೇನೆ. ಹಾಗಾಗಿಯೇ ನೀನು ಶತ್ರುಗಳ ಮೇಲೆ ಜಯವನ್ನು ಕಂಡುಕೊಳ್ಳುತ್ತೀಯ. ಸ್ಪರ್ಧೆಗಳಲ್ಲಿ ಮುನ್ನಡೆಯನ್ನು ಸಾಧಿಸುತ್ತೀಯ. ನನ್ನ ಬಲ ನಿನ್ನ ಜೊತೆ ಇದೆ. ನನ್ನ ದೃಷ್ಟಿ ನಿನ್ನ ಮೇಲೆ ಸಂಪೂರ್ಣವಾಗಿದೆ. ಹಾಗಾಗಿ ನಿನ್ನ ವೃತ್ತಿಯಲ್ಲೂ ಕೂಡ ವೇಗವನ್ನು ಪಡೆದುಕೊಳ್ಳುತ್ತೀಯ. ಕರ್ಮದ ಸಮಾಪ್ತಿ ಈಗಿನ್ನೂ ಆಗಿದೆ. ಹಿಂದಿನ ಸಾಲಗಳು ಮುಕ್ತಾಯವಾಗುವ ಅವಕಾಶ ಕೂಡಿ ಬರುತ್ತದೆ. ನಿನ್ನಲ್ಲಿ ಅಧಿಕವಾದ ಕೋಪ ಇದೆ. ಆತುರದ ಸ್ವಭಾವವಿದೆ. ಇದರಿಂದ ತಕ್ಷಣ ಪ್ರತಿಕ್ರಿಯೆಯಿಂದ ಹಾನಿಗೆ ಒಳಗಾಗುತ್ತೀಯ. ಅಂದರೆ ಯಾರಾದರೂ ನಿನ್ನ ಮೇಲೆ ತಪ್ಪು ತಿಳಿದುಕೊಳ್ಳುತ್ತಿದ್ದಾರೆ ಕಂದ. ಹಾಗಾಗಿ ನೀನು ಸ್ವಲ್ಪ ಕೋಪ ಮತ್ತು ಆತುರತೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲೇಬೇಕು. ಧ್ಯಾನಕ್ಕೆ ಶರಣಾಗು. ನನ್ನ ನಾಮಸ್ಮರಣೆ ಮಾಡು. ಹಾಗೆ ನಿನ್ನ ದೇಹಕ್ಕೂ ಕೂಡ ಹಿತಮಿತವಾದ ವ್ಯಾಯಾಮ ಕೊಡು ಕಂದ. ಅತಿಯಾದ ತ್ಯಾಗದ ಮನೋಭಾವವನ್ನು ಬಿಟ್ಟು ಬಿಡು. ನಿನ್ನನ್ನು ಮರೆಯುವ ಅಪಾಯವಿದೆ. ನಿನ್ನ ಕೆಲವು ಮೊನಚಾದ ಮಾತುಗಳು ಸಂಬಂಧಗಳಲ್ಲಿ ಅಂತರವನ್ನು ತರುತ್ತಿದೆ. ದಿನನಿತ್ಯ ವಾಹನವನ್ನು ಹತ್ತುವಾಗ ನೀನು ವಾಹನವನ್ನು ನಮಸ್ಕರಿಸಿ ಪೂಜಿಸಿ ನಂತರವೇ ವಾಹನವನ್ನು ಹತ್ತು. ಖಂಡಿತವಾಗಿ ಒಳ್ಳೆಯದಾಗುತ್ತದೆ. ಈ ಶಿಸ್ತಿನ ಅಭ್ಯಾಸ ನಿನ್ನ ಜೀವನದಲ್ಲಿ ಅನೇಕ ರೀತಿಯ ಅಪಘಾತಗಳನ್ನು ತಡೆಯುತ್ತದೆ ಕಂದ. ಮಗು, ಹೆದರಬೇಡ. ನಿನ್ನ ಜೊತೆ ನಿನ್ನ ಸಾಯಿ ಇದ್ದಾರೆ. ಅಧಿಕವಾದ ಹೋರಾಟ ಮಾಡುತ್ತಿರುವೆ. ನ್ಯಾಯ ನಿನಗೆ ಸಿಗುತ್ತದೆ. ಸಂಘರ್ಷ ಕೊನೆಗೊಳ್ಳುತ್ತಿದೆ ಕಂದ. ಮಗು, ಮಂಗಳವಾರದ ದಿನ ಕೆಂಪು ಬಣ್ಣದ ಹೊದಿಕೆಯನ್ನು ಯಾರಿಗಾದರೂ ನಿರ್ಗತಿಕರಿಗೆ ದಾನ ಮಾಡು ಕಂದ. ಇದು ಸಾಧ್ಯವಾಗದಿದ್ದರೆ ಕೆಂಪು ಬಣ್ಣದ ಹೂಗಳು, ಬೆಲ್ಲದ ದಾನವನ್ನಾದರೂ ಮಾಡು. ಖಂಡಿತ ಇದು ನಿನ್ನ ಶಕ್ತಿಯ ಸಮತೋಲನಕ್ಕೆ ಕಾರಣವಾಗುತ್ತದೆ. ನಿನ್ನ ಸಾಯಿಯ ಮಾತಲ್ಲಿ ನಂಬಿಕೆ ಇಡು. ನಾನು ಏನೇ ಮಾಡಿದರೂ ನಿನ್ನ ಒಳಿತಿಗಾಗಿಯೇ ಒಂದು ಸಿದ್ಧತೆ ಮಾಡುತ್ತಿರುತ್ತೇನೆ. ಮಾರ್ಗದರ್ಶನ ನೀಡುತ್ತಿರುತ್ತೇನೆ. ನಿನ್ನ ನೆರಳಾಗಿ ನಿನ್ನನ್ನು ಪ್ರತಿ ಬಾರಿಯೂ ಎಚ್ಚರಿಸುತ್ತೇನೆ. ನಿನ್ನ ರಕ್ಷಣೆಗಾಗಿ ನಾನಿರುವೆ. ಸ್ವಲ್ಪ ಕೋಪವನ್ನು ನೀನು ನಿಯಂತ್ರಿಸಲೇಬೇಕು. ನಿನ್ನ ಅದೃಷ್ಟ ನಿನ್ನ ಜೊತೆಯಲ್ಲೇ ಇರುತ್ತದೆ.
ಹೊರಗಿನಿಂದ ಬಲಿಷ್ಠವಾಗಿ ಕಠೋರವಾಗಿ ಕಂಡರೂ ನಿನ್ನ ಮನಸ್ಸು ಬಹಳ ಮೃದುವಾಗಿದೆ ಕಂದ. ಅನ್ಯಾಯ ಕಂಡರೆ ಸಹಿಸದು ನಿನ್ನ ಮನಸ್ಸು. ಹಾಗೆ ಯಾವಾಗಲೂ ಯಾರಿಗಾದರೂ ಸಹಾಯ ಮಾಡಬೇಕು ಎಂದು ಹಂಬಲಿಸುತ್ತೀಯ. ಪ್ರೀತಿಯಲ್ಲಿ ತುಂಬ ನಿಷ್ಠಾವಂತ ನೀನು. ನಿನ್ನವರಿಗಾಗಿ ನಿನ್ನ ಸಂಗಾತಿಗಾಗಿ ತ್ಯಾಗ ಮಾಡುವ ಸ್ವಭಾವ ನಿನ್ನದು. ಮಗು, ಕೋಪ ಮತ್ತೆ ಆತುರದಿಂದ ಕೆಲವು ಸಂಬಂಧದಲ್ಲಿ ಗೊಂದಲ ಉಂಟಾಗುತ್ತದೆ. ಮನಸ್ಸನ್ನ ಶಾಂತವಾಗಿಡು. ಧ್ಯಾನ ಮಾಡು. ನನ್ನ ನಾಮ ಸ್ಮರಣೆ ಮಾಡು. ಹಣ ನೀನು ಬಯಸಿದ ರೀತಿಯಲ್ಲಿ ಬರುತ್ತದೆ. ಆದರೆ ಇತರರಿಗೆ ಕೊಟ್ಟು ಖಾಲಿ ಮಾಡುವ ಸ್ವಭಾವ ನಿನ್ನದಾಗಿದೆ ಕಂದ. ಖಂಡಿತವಾಗಿಯೂ ಸ್ವಲ್ಪ ನಿಯಂತ್ರಣವಿರಲಿ. ತಲೆನೋವು, ಗಾಯಗಳು, ಹೀಗೆ ಕೆಲವು ಕೆಲಸದ ಒತ್ತಡದಿಂದ ದಣಿವು ಉಂಟಾಗುತ್ತದೆ ದೇಹಕ್ಕೆ. ನನ್ನ ಧ್ಯಾನ ಮಾಡು. ಉಪ್ಪು ನೀರಿನಿಂದ ಸ್ನಾನ ಮಾಡು. ನಿನ್ನ ಸುತ್ತ ಇರುವ ನಕಾರಾತ್ಮಕ ಊರ್ಜೆಗಳು ದೂರವಾಗುತ್ತವೆ. ಶಕ್ತಿಯುತವಾದ ಸಕಾರಾತ್ಮಕ ಪರಿಶುದ್ಧವಾದ ಪ್ರಭಾಮಂಡಲದ ಊರ್ಜೆಗಳು ನಿನ್ನನ್ನು ರಕ್ಷಿಸುತ್ತವೆ ಮಗು. ನಿನ್ನ ಹಿಂದಿನ ಪಾಪಗಳು ಸಾಲಗಳು ಮುಕ್ತವಾಗುವ ಒಂದು ರೀತಿಯ ಅದ್ಭುತವಾದ ಸೇವೆಯನ್ನು ನೀನು ಮಾಡಿರುವೆ. ಖಂಡಿತ ಇದು ನಿನ್ನ ಹೊಸ ಜೀವನದ ಆರಂಭಕ್ಕೆ ದಾರಿಯಾಗುತ್ತದೆ. ನಾನು ನಿನ್ನ ಜೊತೆಗಿರುವೆ. ನಿನ್ನ ಶತ್ರುಗಳ ವಿರುದ್ಧ ಜಯ ನಿನ್ನದೇ ಆಗುತ್ತದೆ. ನನ್ನ ಸಹಾಯ ನಿನ್ನ ಶಕ್ತಿಯ ಮೂಲವಾಗಿ ಕೆಲಸ ಮಾಡುತ್ತದೆ ಕಂದ. ಕಿತ್ತಳೆ ಬಣ್ಣದ ಬಟ್ಟೆಯನ್ನ ಆಗಾಗ ಧರಿಸುತ್ತಿರು. ಬಲ ಮತ್ತೆ ಧೈರ್ಯ ಹೆಚ್ಚುತ್ತದೆ. ನಿನ್ನ ಪ್ರೀತಿ ನಿನಗೆ ಸಿಗುತ್ತದೆ. ನೀನಂದುಕೊಂಡ ವಿಚಾರದಲ್ಲಿ ಗೆಲುವು ನಿನ್ನದೇ ಆಗುತ್ತದೆ. ನಿನ್ನ ಬಹಳ ದಿನದ ಆಸೆ ಕೈಗೂಡುತ್ತದೆ ಕಂದ. ನನ್ನ ಆಶೀರ್ವಾದ ನಿನ್ನ ಪ್ರೇರಣೆಯಾಗಿ, ನಿನ್ನ ಮಾರ್ಗದರ್ಶನವಾಗಿ, ರಕ್ಷಣೆಯ ನೆರಳಾಗಿ ಸದಾ ಹಿಂಬಾಲಿಸುತ್ತಲೇ ಇದೆ. ನಿನ್ನ ಸಾಯಿಯ ವಚನಗಳಲ್ಲಿ ನಂಬಿಕೆ ಇಟ್ಟು ನಿನ್ನ ತಪ್ಪುಗಳನ್ನು ಸುಧಾರಿಸಿಕೊ. ಖಂಡಿತ ನನ್ನ ಆಶೀರ್ವಾದ ಸಮಯಕ್ಕೆ ಸರಿಯಾಗಿ ನಿನಗೆ ಸಿಗುತ್ತಲೇ ಹೋಗುತ್ತದೆ. ನಿನ್ನ ಸಂಬಂಧ ಈಗಿನದಲ್ಲ ಕಂದ. ಅದು ಜನ್ಮ ಜನ್ಮಗಳ ಅನುಬಂಧವಾಗಿದೆ. ಅದು ಅನಂತ ಕಾಲದವರೆಗೂ ಹಾಗೇ ಇರುತ್ತದೆ. ಹಾಗಾದರೆ ಈಗ ಹೇಳು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.